ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದ್ದಾವ ನೆಗೆಟಿವ್ ಇದ್ದಾವ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.58% ಅಥವಾ 275 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಒಂದಷ್ಟು ಹೊತ್ತು ಡೌನ್ ಅಲ್ಲಿ ಟ್ರೇಡ್ ಆಯ್ತು, ನಂತರ ಒಳ್ಳೆ ರಿಕವರಿ ಕಂಡು ಬಂದು 0.58% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ 0.83% ಅಥವಾ 187 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಇದೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಏನು ನಿನ್ನೆಯ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ 1711 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 955 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. 7,000, 8,000, 10,000 ಕೋಟಿಗಳಲ್ಲಿ ಸೆಲ್ ಮಾಡ್ತಿದ್ದರು, 2,000, 3,000 ಕೋಟಿ ಸೆಲ್ ಮಾಡ್ತಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇರಾನ್ ಇಂದ ಕೆಲವೊಂದು ಸುದ್ದಿಗಳಿದ್ದಾವೆ ನೋಡಬಹುದು. ಮುಸ್ತಫಾ ಓಸ್ ರಿವೆಂಜ್ ಫಾರ್ ಸುಪ್ರೀಂ ಲೀಡರ್ಸ್ ಕಿಲ್ಲಿಂಗ್, ಸೇಸ್ ಇರಾನ್ ಮೂವಿಂಗ್ ಟು ನ್ಯೂ ಸ್ಟೇಜ್ ಇನ್ ಹೊರ್ಮುಜ್ ಮ್ಯಾನೇಜ್ಮೆಂಟ್. ಸುಪ್ರೀಂ ಲೀಡರ್ ನ ಏನು ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯಲ್ಲಿ ಕೊಂದಾಕುದು, ಅದಕ್ಕೆ ರಿವೆಂಜ್ ತಗೋಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಏನಿದೆ ಅಲ್ಲಿ ಹೊಸ ಸ್ಟೇಜ್ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಿದೆ ಅಂತಾನೆ ಹೇಳ್ಬೋದು ಇರಾನ್. ಜೊತೆಗೆ ನೀವು ಇಲ್ಲಿ ನೋಡಬಹುದು 15 ವೆಸಲ್ಸ್ ಡೈಲಿ ಇರಾನ್ ಸೆಟ್ಸ್ ಕ್ಯಾಪ್ ಆನ್ ಪ್ಯಾಸೇಜ್ ಆಫ್ ಶಿಪ್ಸ್ ಥ್ರೂ ಸ್ಟ್ರೈಟ್ ಆಫ್ ಹೊರ್ಮುಜ್ ರಿಪೋರ್ಟ್ಸ್. ಇದು ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ. ಪ್ರತಿದಿನ 15 ವೆಸಲ್ಸ್ ಅನ್ನ ಮಾತ್ರ ಹೋಗ್ಲಿಕ್ಕೆ ಬಿಡ್ತಾ ಇದೆ ಅಂತ ಹೇಳ್ತೆ ಈ ರಿಪೋರ್ಟ್. ಅಂದ್ರೆ ಸೀಸ್ ಫೈರ್ ಏನಿದೆ, ಸೀಸ್ ಫೈರ್ ಸಂದರ್ಭದಲ್ಲಿ ಮುಂದೆ ಅದು ಬದಲಾಗಬಹುದು. ಮಾತುಕತೆಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ಳಿಕ್ಕೆ ಅಥವಾ ಪ್ರೆಷರ್ ಅನ್ನ ಇರ್ಲಿಕ್ಕೆ ಈ ರೀತಿಯ ನಿರ್ಧಾರವನ್ನ ಮಾಡಿದೆ ಅಂತ ಈ ರಿಪೋರ್ಟ್ ಬರ್ತಾ ಇದೆ. ನೋಡೋಣ ಇವತ್ತಿಂದ ಮಾತುಕತೆಗಳು ಶುರುವಾಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇಸ್ರೇಲ್ ಲೆಬನಾನ್ ವಿಚಾರದಲ್ಲೂ ಕೂಡ ಕೆಲವು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದೆ. ಎರಡು ದೇಶಗಳು ಅಂದ್ರೆ ಹಿಜ್ಬುಲ್ಲಾ ಗ್ರೂಪ್ ಹಾಗೂ ಇಸ್ರೇಲ್ ಮಾತುಕತೆಗೆ ಮುಂದಾಗಬಹುದು ಮುಂದಿನ ವಾರದಲ್ಲಿ ಅನ್ನುವಂತ ರಿಪೋರ್ಟ್ ಬರ್ತಾ ಇದೆ. ಇದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಇವತ್ತು IT ಸ್ಟಾಕ್ಸ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಿನ್ನೆ ರಾತ್ರಿನೇ TCS ನಂಬರ್ಸ್ ಅನ್ನ ನಾನು ಕವರ್ ಮಾಡಿದ್ದೆ. TCS ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಫ್ಯೂಚರ್ ಔಟ್ಲುಕ್ ಏನು ಕೊಟ್ಟಿಲ್ಲ ಕಂಪನಿ. ಇವತ್ತು ನಮ್ಮ IT ಸೆಕ್ಟರ್ ನ ಎಲ್ಲಾ ಷೇರುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾಕೆಂತಂದ್ರೆ TCS ನಮ್ಮ IT ಸೆಕ್ಟರ್ ನ ಮಾರ್ಕೆಟ್ ಲೀಡರ್. ಹಾಗಾಗಿ ಅದರ ನಂಬರ್ಸ್ ಬಂದ ಮೇಲೆ ಬೇರೆ ಕಂಪನಿಗಳ ನಂಬರ್ಸ್ ಹೇಗಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನ ಮಾಡುತ್ತೆ ಇಂಡಸ್ಟ್ರಿ. ಅದ್ರ ಮೇಲೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ IT ಸ್ಟಾಕ್ಸ್ ಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ ನೆನ್ನೆ ADR ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಇನ್ಫೋಸಿಸ್ ADR ಅಲ್ಲಿ ನೋಡಬಹುದು 1.71% ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ವಿಪ್ರೋದಲ್ಲಿ 0.44% ಪಾಸಿಟಿವ್ ಇದೆ. ಆಕ್ಚುಲಿ ವಿಪ್ರೋ ಪಾಸಿಟಿವ್ ಆಗ್ಲಿಕ್ಕೆ ಒಂದು ಕಾರಣ ಇದೆ ನೋಡಬಹುದು. ವಿಪ್ರೋ ಬೋರ್ಡ್ ಟು ಕನ್ಸಿಡರ್ ಶೇರ್ ಬೈಬ್ಯಾಕ್ ಆನ್ ಏಪ್ರಿಲ್ 16. ಏಪ್ರಿಲ್ 16ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ. ಅವತ್ತು ಶೇರ್ ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಸುದ್ದಿ ಬಂದಿದೆ. ಲಾಸ್ಟ್ ವೀಕ್ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ನಾನು. ತುಂಬಾ ದಿನದ ನಂತರ ಸುಮಾರು 16,000 ಕೋಟಿ ಫಂಡ್ ರೈಸ್ ಮಾಡಬಹುದು ಅಂತ ಯಾರೊಬ್ರು ಬ್ರೋಕರೇಜ್ ಎಸ್ಟಿಮೇಟ್ ಅನ್ನ ಮಾಡಿದ್ರು. ಅದು ನಿಜ ಆಗ್ತಾ ಇದೆ. ಈಗ ನೋಡಬಹುದು ಕೆಲವು ಬ್ರೋಕರೇಜಸ್ ಇನ್ಸೈಡರ್ ಮಾಹಿತಿಯನ್ನ ಪಡ್ಕೊಳ್ತವೆ. ಯಾಕಂದ್ರೆ ಟೀಮ್ ಗಳಂಗಿರುತ್ತೆ. ಅವತ್ತು ರಿಪೋರ್ಟ್ಸ್ ಮೂಲಕ ಬಂದಿತ್ತು ಸುದ್ದಿ, ಬಟ್ ಈಗ ಕಂಪನಿಯನ್ನೇ ಸ್ವತಃ ಅನೌನ್ಸ್ ಮಾಡಿದೆ 16ನೇ ತಾರೀಕು ರಿಸಲ್ಟ್ ಜೊತೆ ಶೇರ್ ಬೈಬ್ಯಾಕ್ ಕೂಡ ಅನೌನ್ಸ್ ಮಾಡಬಹುದು ಅಂತ. ಈ ಒಂದು ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಹಾಗಾಗಿ ADR ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇನ್ಫೋಸಿಸ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ರಾತ್ರಿ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಎರಡನ್ನು ಕೂಡ. ವಿಪ್ರೋನು ಕೂಡ ಆಗ ನೆಗೆಟಿವ್ ಇತ್ತು, ಬಟ್ ಆನಂತರ ಬೈಬ್ಯಾಕ್ ನ್ಯೂಸ್ ಬಂದಿದೆ. ಇಮಿಡಿಯೇಟ್ಲಿ ಸ್ಟಾಕ್ ಪಾಸಿಟಿವ್ ಆಗಿದೆ. ನೋಡೋಣ ಎಷ್ಟು ಬೈಬ್ಯಾಕ್ ಅನೌನ್ಸ್ ಮಾಡುತ್ತೆ, ಯಾವ ಪ್ರೈಸ್ ಅನೌನ್ಸ್ ಮಾಡುತ್ತೆ, ಅದೆಲ್ಲವೂ ಕೂಡ ನಮಗೆ 16ನೇ ತಾರೀಕು ಗೊತ್ತಾಗುತ್ತೆ. ಏನು ಪೂನಾವಾಲಾ ಫಿನ್ಕಾರ್ಪ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ ಇವತ್ತಿಂದ. ನೋಡಬಹುದು ಪೂನಾವಾಲಾ ಫಿನ್ಕಾರ್ಪ್ ಶೇರ್ಸ್ ಇನ್ ಫೋಕಸ್ ಓಪನ್ಸ್ QIP ಟೆರೈಸ್ ₹2,500 crore. 2,500 ಕೋಟಿ ಫಂಡ್ ರೈಸ್ ಮಾಡ್ಲಿಕ್ಕೆ QIP ಲಾಂಚ್ ಮಾಡ್ತಾ ಇದೆ. 390.26 ಪರ್ ಇಕ್ವಿಟಿ ಶೇರ್ ಸ್ಟೇಕ್ ಅನ್ನ ಮಾರಾಟ ಮಾಡುತ್ತೆ. QIP ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ಸ್. ಇಲ್ಲಿ ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಭಾಗವಹಿಸ್ತಾರೆ. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಗೆ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಗೆ ಇದು ಓಪನ್ ಇರಲ್ಲ. ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಗೆ 2,500 ಕೋಟಿ ಫಂಡ್ ರೈಸ್ ಮಾಡ್ಲಿಕ್ಕೆ ಹೊರಟಿದೆ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ. ಏನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. UK gives £380 million subsidy to Tata
ಜಾಗ್ವಾರ್ ಬ್ಯಾಟರಿ ಫ್ಯಾಕ್ಟರಿ. ಜಾಗ್ವಾರ್ ಬ್ಯಾಟರಿ ಫ್ಯಾಕ್ಟರಿ ಏನಿದೆ ಇದಕ್ಕೆ 380 ಮಿಲಿಯನ್ ಪೌಂಡ್ ಸಬ್ಸಿಡಿಯನ್ನ ಯುನೈಟೆಡ್ ಕಿಂಗ್ಡಮ್ ಕೊಟ್ಟಿದೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇವಿ ಪ್ರೊಡಕ್ಷನ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬ್ಯಾಟರಿ ಫ್ಯಾಕ್ಟರಿಗೆ ಸಬ್ಸಿಡಿಯನ್ನ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ಇನ್ನು IRB ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಅಂದ್ರೆ ಟೋಲ್ ಕಲೆಕ್ಷನ್ಸ್ ಇಯರ್ ಮಾರ್ಚ್ ಅಲ್ಲಿ 20.7% ಜಾಸ್ತಿ ಆಗಿದೆ ಟೋಲ್ ಕಲೆಕ್ಷನ್ಸ್. ಈ ಸುದ್ದಿ ಕಾರಣಕ್ಕೆ IRB ಇನ್ಫ್ರಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ JSW ಸ್ಟೀಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ. ಈ ವರ್ಷದ ಕ್ರೂಡ್ ಪ್ರೊಡಕ್ಷನ್ ಇಯರ್ 8% ರೈಸ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ. ಕ್ವಾರ್ಟರ್ಲಿ ಕ್ರೂಡ್ ಪ್ರೊಡಕ್ಷನ್ ಏನಿದೆ ಫ್ಲಾಟ್ ಇದೆ. ಬಟ್ ಇಯರ್ಲಿ 8% ಅಪ್ ಆಗಿದೆ JSW ಸ್ಟೀಲ್ ಅಲ್ಲಿ. ವಾಚ್ ಮಾಡಬಹುದು ಸ್ಟಾಕ್ ಅನ್ನ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಅಂತ. ನಂತರ ಆಸಿಯಾನ ಹೌಸಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪುಣೆಯಲ್ಲಿ 28 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡಿದೆ. 1800 ಕೋಟಿ GDV ಇರುವಂತದ್ದು. GDV ಅಂತಂದ್ರೆ ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂ. ಈ ಸುದ್ದಿ ಕಾರಣಕ್ಕೆ ಆಸಿಯಾನ ಹೌಸಿಂಗ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 109 ಕೋಟಿ EPC ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ. ಈ 109 ಕೋಟಿ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ HDFC ಲೈಫ್ ಇನ್ಶೂರೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 16ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. ಫಂಡ್ ರೈಸ್ ಬಗ್ಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಅಂದ್ರೆ ಸ್ಟೇಕ್ ಸೇಲ್ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡ್ಲಿಕ್ಕೆ ಬೋರ್ಡ್ ಮೀಟಿಂಗ್ ಕರೆದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HDFC ಲೈಫ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಐಷರ್ ಮೋಟಾರ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರಾಯಲ್ ಎನ್ಫೀಲ್ಡ್ EV ಲಾಂಚ್ ಮಾಡಿದೆ. ಫ್ಲೈಯಿಂಗ್ ಫ್ಲೀ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಲಾಂಚ್ ಮಾಡಿದೆ. 2.79 ಲ್ಯಾಕ್ ಇಂದ ಶುರುವಾಗ್ತಿದೆ ಪ್ರೈಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಐಷರ್ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಅಮಾಗಿ ಮೀಡಿಯಾ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಮಾಗಿ ನವ್ ಪ್ಲಾಟ್ಫಾರ್ಮ್ ನ ಎಕ್ಸ್ಪಾನ್ಷನ್ ಮಾಡಿದೆ ಏಜೆಂಟಿಕ್ ಮೀಡಿಯಾ ಆಪರೇಷನ್ಸ್ ನ ಜೊತೆ. ಈ ಸುದ್ದಿ ಕಾರಣಕ್ಕೆ ಅಮಾಗಿ ಮೀಡಿಯಾ ಲ್ಯಾಬ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗ್ರಿಂಡ್ವೆಲ್ ನಾರ್ಟನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರೇಡಿಯನ್ಸ್ MH ಸನ್ರೈಸ್ ಜೊತೆ ಒಪ್ಪಂದವನ್ನು ಹೊಂದಿತ್ತು. ಈಗ ಅದನ್ನ ಟರ್ಮಿನೇಟ್ ಮಾಡಿದೆ ಅಂದ್ರೆ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು BSE ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿಗೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. BSE ಫೋಕಸ್ಡ್ IT ಇಂಡೆಕ್ಸ್ ಅಲ್ಲಿ ಡೆರಿವೇಟಿವ್ಸ್ ಲಾಂಚ್ ಮಾಡ್ಲಿಕ್ಕೆ. BSE ಫೋಕಸ್ಡ್ IT ಇಂಡೆಕ್ಸ್ ಇದರ ಡೆರಿವೇಟಿವ್ಸ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ BSE ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು GHV ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 105 ಕೋಟಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. GHV ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು 3 ಕಂಪನಿಗಳ ರಿಸಲ್ಟ್ ಇದೆ. ಅಗ್ರಿಟೆಕ್, ಎಕೋ ಹೋಟೆಲ್ಸ್ ಹಾಗೂ ಪೂಜಾ ಎಂಟರ್ಟೈನ್ಮೆಂಟ್. ಇವುಗಳನ್ನು ಕೂಡ ವಾಚ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಂಪನಿಗಳಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಓಮ್ ಪವರ್ ಟ್ರಾನ್ಸ್ಮಿಷನ್ IPO ನಿನ್ನೆಯಿಂದ ಓಪನ್ ಆಗಿದೆ. ನಿನ್ನೆ 4% ಇತ್ತು ಪ್ರೀಮಿಯಂ, ಇವತ್ತು 2% ಗೆ ಇಳಿದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿಯನ್ನು ಪ್ರೀಮಿಯಂ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ, ಸ್ಟಿಲ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಪ್ರಾಪರ್ಟಿ ಶೇರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ REIT ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಗ್ರೇ ಮಾರ್ಕೆಟ್ ಅಲ್ಲಿ ಏನು ಪ್ರೀಮಿಯಂ ಇಲ್ಲ, ಇದು ಟ್ರೇಡ್ ಆಗ್ತಿಲ್ಲ. REIT ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. REIT ಬಗ್ಗೆ ಈ ಹಿಂದೆ ನಾನು ವಿಡಿಯೋನ ಕವರ್ ಮಾಡಿದ್ದೀನಿ ಡೀಟೇಲ್ ಆಗಿ. ಇನ್ ಕೇಸ್ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ಚಾನಲ್ ಅಲ್ಲಿ ಸರ್ಚ್ ಮಾಡಿ REIT ಅಂತಾನೆ ಸಿಗುತ್ತೆ, ನೋಡಿ ಆಮೇಲೆ ಬೇಕಿದ್ರೆ ಈ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 57.0% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ನಿಕ್ಕೈಯಲ್ಲಿ ನಿಯರ್ಲಿ 2% ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಕೂಡ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಮೋರ್ ದನ್ 1% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಕೂಡ ಮೋರ್ ದನ್ 1% ಪಾಸಿಟಿವ್ ಇದೆ. ಕೋಸ್ಪಿ ನಿಯರ್ಲಿ 2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ. ಶಾಂಘೈ ಕಂಪೋಸಿಟ್ ಅಲ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಸ್ವಲ್ಪ ಮಟ್ಟಿಗೆ ನೋಡಬಹುದು. ಒಟ್ಟಿನಲ್ಲಿ ಏಷ್ಯನ್ ಕ್ಯೂಸ್ ಪಾಸಿಟಿವ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಈಗ 96.49 ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕ್ರೂಡ್ ಅಲ್ಲಿ ಡೌನ್ ಇದೆ, ಅದೊಂದು ಒಳ್ಳೆಯ ಬೆಳವಣಿಗೆ. ಇನ್ನು ಡೌನ್ ಆದ್ರೂ ಕೂಡ ಒಳ್ಳೆಯದೆ. ಇನ್ನು ನೆನ್ನೆ ಡಾಲರ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ 93 ಒಳಗಡೆನೆ ಇದೆ, ಅದೊಂದು ಕೂಡ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಇವತ್ತಿನ ಕ್ಯೂಸ್ ಪಾಸಿಟಿವ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಹೇಗಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕಾದು ನೋಡೋಣ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.